ಹಲೋ, ನಮಸ್ಕಾರ ಚನ್ನಬಸಪ್ಪ ಅವ್ರೆ. ನಮಸ್ಕಾರ. ಹೇಳ್ರಿ ಸರ್. ಹುಬ್ಳಿಯಲ್ಲಿ ಮಳೆ ಇದೆಯಾ? ಬರನ ಒಣ ಬರನ? ಮಳೆ ಇಲ್ರಿ ಸರ್, ಬರಗಾಲ ಬಿದ್ದಂಗ ಇದು. ಯಾಕಂದ್ರ ಅರ್ಮರ್ದ ಮಳೆ ಆಗ್ಬಿಟ್ಟೈತಿ. ಈಗ ಕರ್ನಾಟಕದಾಗ ಉತ್ತರ ಭಾಗದಾಗ ಡಿ ಕೆ ಶಿವಕುಮಾರ್ ಅವರು ಅಡ್ಡಾಡ್ಬೇಕು, ಅಡ್ಡಾಡಿ ನೋಡಿ ಪರಿಹಾರ ಘೋಷಣೆ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಮತ್ ತಮಿಳ್ನಾಡಿನವರು ಕೇಳೋದು ಏನಂದ್ರ, ಒಂದ್ ಗಾದಿ ಮಾತೈತ್ರಿ ಹಳ್ಳಿ ಒಳಗ, ಏನಂದ್ರ ಹೊಟ್ಟಿಗೆ ಹಿಟ್ಟಿಲ್ಲ ಅಂದ್ರು ಜುಟ್ಲಕ್ ಮಲಗಿ ಹೋಗಿ ಕೇಳಿದ್ರು ಅನ್ನೋಂಗ ಅವ್ರು ಇಲ್ಲಿ ಕುಡಿಯಾಕ ನೀರಿಲ್ಲ, ಅಲ್ಲಿ ಬೆಳೆಗೆ ನೀರ್ ಕೇಳ್ತಾರ. ಈ ಅಂತ ಪರಿವೇಶ ಅಂತ ಇದು. ಇಂಥ ರಾಜ್ಯ ಆಳುವರೆಲ್ಲರೂ ಇದ್ರೆ ದೇಶ ಉದ್ಧಾರ ಆಗೋದು ಹೆಂಗ ಅಂತ. ಈಗ ನಮ್ ಸರ್ಕಾರ ಯಾವ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಸುತ್ತೆ ತಮ್ಗೆ? ನಮ್ ಸರ್ಕಾರ ರಾಜ್ಯದಲ್ಲಿ ಬಿಡಬಾರ್ದ್ರಿ, ಅವ್ರಿಗೆ ನೀರ್ ಬಿಡಬಾರ್ದು. ಯಾಕಂದ್ರೆ ಕುಡಿಯಾಕ ನೀರ್ ಇಲ್ಲ ಮ್ಯಾಗ ಅಲ್ಲಿ ಬಿಡುದು ಏನೋ ಅವಶ್ಯ ಐತಿ. ಈಗ ಇಲ್ಲಿ ಉತ್ತರ ಕರ್ನಾಟಕದಾಗ ಎಲ್ಲಿ ಮಳೆ ಆಗೈತಿ, ಕರೆ ಅರ್ಮರ್ದ ಮಳೆ ಆಗಿ ಬಿತ್ತಿ ಎಲ್ಲಾ ಆಸೆ ಹಚ್ಚಿ ಪೂರ ರೈತರು ಲಾಸ್ ಮಾಡಿಬಿಟ್ಟೈತಿ ಇದು ಮಳಿ. ಯಾಕಂದ್ರೆ ಗೊಬ್ಬರ ಬೀಜ ಗಳೆ ಎಲ್ಲಾ ಹಾ ಮಾಡ್ಕೊಂಡು ಕುಂತ ಬಿಟ್ಟಾರ ರೈತರು ಮುಗುಲ್ ನೋಡ್ಕೊಂತ. ಅಂತದ್ರಲ್ಲಿ ಇವ್ರು ಮತ್ತ ಪರಿಹಾರ ಘೋಷಣೆ ಇಲ್ಲ ಅಂದ್ರೆ ಹೆಂಗ್ ಸರ್ ಅಲ್ವಾ? ಅದಕ್ಕೆ ಡಿ ಕೆ ಶಿವಕುಮಾರ್ ದಯವಿಟ್ಟು ಮೊದಲ ಅಡ್ಡಾಡಿ ನೋಡಿ ಪರಿಹಾರ ಘೋಷಣೆ ಮಾಡ್ಬೇಕಂತ ನನ್ನ ಅನಿಸಿಕೆ. ಹಾಗಂತೀರಿ? ಥ್ಯಾಂಕ್ ಯು. ಹೌದ್ರಿ. ಪವನ್ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಪವನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಪವನ್ ಅವರೇ, ಮಂಡ್ಯದಲ್ಲಿ ಕಾವೇರಿಯ ಕೂಗು ಜೋರಾಗ್ತಾ ಇದೆ, ಇತ್ತ ಕಬಿನಿ ತುಂಬಿದೆಯಂತೆ. ಎಲ್ಲಿ ಸರ್ ಹಂಗಂತಾರೆ? ಎಲ್ಲ ಹಿಂದೆ ಬ್ಯಾಕ್ ವಾಟರ್ಸ್ ಹೋಗಿ ನೋಡಿದ್ರೆ ನೀವು ಒಂದು ಚೂರು ನೀರಿಲ್ಲ. ಇವರು ಗೇಟ್ ಓಪನ್ ಮಾಡಿ ನೀರೆಲ್ಲ ಬಿಟ್ಟು ಅವ್ರಿಗೆಲ್ಲ 3 ಬೆಳೆ ಬೆಳಿತಾರ. ಕರೆಕ್ಟ್ ಕರೆಕ್ಟ್. ಆ 2 ಬೆಳೆ ಬೆಳೆಯಕ್ಕೂ ಇಲ್ಲಿ ಬೆಟ್ಟಹಳ್ಳಿ, ಪಾಂಡವಪುರ, ಡಾಂಬರಳ್ಳಿ ಸೈಡ್ ಆ ಕಡೆ ಹೋದ್ರೆ ನೀವು ಅವ್ರ ಬೆಳೆನೂ ಮಾಡಕ್ ಆಯ್ತಾ ನೀರು ಇಲ್ಲ, ಹಸು ಕರು ತೊಳಿಯಕ್ಕೂ ನೀರಿಲ್ದ ಮಾಡವ್ರೆ. ನೋಡಿ ಸಮಸ್ಯೆ ಆಗಿದೆ. ಅವ್ರು ನೋಡಿದ್ರೆ ನೀರ್ ಡೈಲಿ ಬಿಡ್ತಾವ್ರೆ, ಬಿಡಲ್ಲ ಅನ್ಬಿಟ್ಟು ಡೈಲಿ ಬಿಡ್ತಾವ್ರೆ. ಅದರಿಂದ ತೊಂದರೆ ಆಗಿದೆ. ನೀರೆಲ್ಲ ಬ್ಯಾಕ್ ವಾಟರ್ KRS ಎಲ್ಲ ಐತೆ, ನೀರ್ ಐತೆ ಅಂತ ಹೇಳ್ತಾರೆ. ಗೇಟ್ ಓಪನ್ ಮಾಡೋದು ನೀರೆಲ್ಲ ಐತೆ ನೋಡಿ ಅಲ್ಲಿ ಹೋಗಿದ್ರೆ ಅಲ್ವಾ? ನೀವೆಲ್ಲ KRS ನ ನೀರನ್ನ ನಂಬ್ಕೊಂಡು ಬೆಳೆ ಬೆಳೆಯೋರ? ಹೌದು ಸರ್. 2-3 ಬೆಳೆ ಬೆಳಿತಿದ್ವು, ನಾಟಿ ಹಾಕಿದ್ರು ಸುಮಾರು ಜನ, ಎಲ್ಲ ಹೋಯ್ತು. ಓಕೆ ಓಕೆ. ಏನ್ ಬೆಳೆದಿದ್ರಿ ಈಗ? ಏನೂ ಇಲ್ಲ ಸರ್, ಪಾಲ್ ಬಿಟ್ಟಿದೀವಿ. ಎಲ್ಲ ಫುಲ್ ಪಾಲು. ಓಕೆ, ಥ್ಯಾಂಕ್ ಯು. ನೋಡೋಣ ಏನಾದ್ರು ಅನುಕೂಲ ಮಾಡ್ತಾರಾ ಈ ಸರ್ಕಾರದವರು ಅಂತ ಹೇಳಿ. ಥ್ಯಾಂಕ್ ಯು. ಶಿವಮೊಗ್ಗದಿಂದ ಆನಂದ್ ಅನ್ನೋರು ಕರೆ ಮಾಡಿದ್ದಾರೆ. ಶಿವಮೊಗ್ಗದಿಂದ ಆನಂದ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಆನಂದ್ ಅವರೇ, ತಾವೇನಂತೀರಿ? ನಂದು ಒಂದು ಅಭಿಪ್ರಾಯ ಏನಂದ್ರೆ, ಮೊದಲನೇದಾಗಿ ನಾವು ಕಾಡು ನಾಶ ಮಾಡಿರೋದು ಮೇಜರ್ ಆಗಿ ಇರೋ ಒಂದು ಸಮಸ್ಯೆಯಿಂದ ನಾವು ಡ್ಯಾಮ್ಗಳು ತುಂಬಾ ಬಹು ಬೇಗ ತುಂಬುತ್ತೆ, ಬಹು ಬೇಗ ಖಾಲಿ ಆಗುತ್ತೆ. ಕಾಡು ಜಾಸ್ತಿ ಇದ್ರೆ ಡ್ಯಾಮು ನಿಧಾನಕ್ಕೆ ತುಂಬುತ್ತೆ, ವರ್ಷದಲ್ಲಿ 4 ತಿಂಗಳು ನಮಗೆ ನೀರು ಸಿಗುತ್ತೆ. ಇದು ಒಂದು ಅಭಿಪ್ರಾಯ. ಇನ್ನೊಂದು, ಕಾವೇರಿ ನದಿ ನೀರು ಏನ್ ನಾವು KRS ಅಲ್ಲಿ ನಾವು ಹಿಡಿದಿಟ್ಕೊಂಡಿದೀವಲ್ಲ, ಅದನ್ನ ತಮಿಳ್ನಾಡಿಗೆ ಬಿಡೋದಕ್ಕಿಂತ ಮುಂಚೆ ಯಾಕೆ ನಮ್ಮ ಸುತ್ತಮುತ್ತಲಿ ಒಂದಿಷ್ಟು ಕೆರೆಗಳನ್ನು ಜಾಸ್ತಿ ಮಾಡಿ, 1,500 ಕೆರೆಗಳನ್ನು ಜಾಸ್ತಿ ಮಾಡಿ ಕೆರೆಗಳ ನೀರು ತುಂಬಿಸ್ಕೊಂಡು ಆಮೇಲೆ ನಮ್ಮ ಹತ್ರ ಡ್ಯಾಮ್ ಅಲ್ಲಿ ನೀರು ಇದೆ ಇಲ್ಲ ಅನ್ನೋದ್ರೆ ನಾವು ಕೋರ್ಟಲ್ಲಿ ಹೇಳ್ಬೋದು. ಇದು ಎರಡನೇ ಅಭಿಪ್ರಾಯ. ಸೊ ನಮಗೆ ಮೊದಲನೇದಾಗಿರೋದು ಡ್ಯಾಮ್ ಅಲ್ಲಿ ನೀರು ಇರೋದನ್ನ ಈಗ ಹಾಹಾಕಾರ ಬಂದಾಗ ನಾವು ಓಹೋ ಅಂತ ಕುಂದಾಡ್ತೀವಿ, ಎಲ್ಲ ಕಡೆ ಗಲಾಟೆ ಮಾಡ್ತೀವಿ. ಗೌರ್ಮೆಂಟ್ ಆಗ್ಲಿ ನಾವು ರೈತರಾಗಿ ನಾವು ಕೂಡ ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ, ಮಳೆ ನೀರು ಬರೋದು ಬರೀ ವರ್ಷಕ್ಕೆ ಒಂದ್ಸಲ ಆದ್ರೂ ಅದನ್ನ ನಾವು ವರ್ಷ ಪೂರ್ತಿ ಹಿಡಿದಿಟ್ಕೊಳ್ಳೋದು ಹೆಂಗೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸೊ ಇದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಆನಂದ್ ಅವರೇ. ಮತ್ತೊಬ್ಬರಿದ್ದಾರೆ ಕೊಪ್ಪಳದಿಂದ, ಗೌರೀಶಪ್ಪ ಅನ್ನೋರು. ಗೌರೀಶಪ್ಪ ಅವರು ನಮಸ್ಕಾರ. ನಮಸ್ಕಾರ. ಕೊಪ್ಪಳದಲ್ಲಿ ಭಾರಿ ಪರಿಸ್ಥಿತಿ ಕಷ್ಟ ಆಗಿದೆ ಸರ್ ತಮಗೆಲ್ಲ. ಮಳೆ ಎಲ್ಲ ನೀರಾವರಿ ನಮ್ದು ಗಂಗಾವತಿ ತಾಲೂಕು ನೀರಾವರಿ ನಮ್ದು. ತುಂಗಭದ್ರಾ ಡ್ಯಾಮ್ ನೀರು ನಮ್ದು. ನೀರೇ ಇಲ್ಲ. ತುಂಗಭದ್ರೆ ತಮಗೆ ತಮ್ಮ ಜಮೀನಿಗೆಲ್ಲ ನೀರು ಬರುತ್ತಾ? ಐತರಿ, ಆದ್ರೆ ನಮ್ಗೆ 11 ತಿಂಗಳು ನೀರು ಬಿಡ್ಬೇಕಿಲ್ಲ. ಒಂದು 11 ಡಿಸ್ಟ್ರಿಬ್ಯೂಟ್ ಅಂತಂದು ನೀರಿದ್ರ ಸಹಿತ ನಮಗೆ ಬಿಡ್ತಾ ಇಲ್ಲ. ಮುಂದಕ್ಕೆಲ್ಲ ನಮ್ಗೆ ಐತೆ ಅದು ಒಂದು ಇದೇ ಮೊದಲಿಂದ ಒಂದು ಕಾನೂನು ಐತೆ ಅದು. ಅಲ್ಲಿ ಹೊಸಪೇಟೆ ಕಡೆ ಬಸವಸಾಗರ, ಅದು ಬಸವ, ಇನ್ನೊಂದು ರಾಯ ಬಸವ ಅಂತ ಐತೆ, ಅವ್ರಿಗೆ ಬಿಡ್ತಾರೆ, ನಮ್ಗೆ ಬಿಡ್ತಾ ಇಲ್ಲ. ಏನ್ ಸ್ಟ್ರೈಕ್ ಮಾಡ್ರಿ, ನಿನ್ನೆ ಸ್ಟ್ರೈಕ್ ಮಾಡಿದ ಸಹಿತ ಒಟ್ಟ ಏನ್ ಹೇಳ್ತಾ ಇಲ್ಲ. ಸಸಿ ಮಡಿ ಹಾಕಿ ಸಸಿ ಮಡಿ ಒಣಗ್ತದವ. ದನ ಕರಕ್ ಮೇವು ಇಲ್ಲ, ಮೇವು ಸಿಗುತ್ತೇ ಇಲ್ಲ. ಕಸ ಹಿಂಗಾದ್ರೆ ಕಷ್ಟ ಅಲ್ವಾ? ಬಹಳ ಕಷ್ಟ ಐತ್ರಿ ನಮ್ಗೆ. ಇಲ್ಲೇ ಬೋರ್ವೆಲ್ ಇಟ್ಕೊಂಡ್ರ ಸ್ವಲ್ಪ ಗದ್ದೆ ಹಚ್ಕೊಂಡ್ರಿ ನೆಲ್ ಬತ್ತಾನ.
ಭತ್ತ ಮತ್ತೆ ಬೋರ್ವೆಲ್ ಇಲ್ದವ್ರಂತೂ ಇಲ್ಲ, ಹಂಗೆ ಬೀಳ್ಬಿಟ್ಟಾರೆ. ಇಷ್ಟೊತ್ತಿಗೆ ಒಂದೊಂದು ಗೊಬ್ಬರ ಹಾಕ್ತಿದ್ದೀವಿ ನಾವು. ಯಾವಾಗಲೂ ಎರಡು ಬೆಳೆ ತಕ್ಕಂತೀವ್ರಿ ನಾವು. ಕರೆಕ್ಟ್. ಓಕೆ ಗೌರೀಶಪ್ಪ ಅವರೇ, ಥ್ಯಾಂಕ್ ಯು. ಮತ್ತೊಬ್ರು ಇದ್ದಾರೆ ವಿಜಯನಗರದಿಂದ, ಲಿಂಗಪ್ಪ ಅನ್ನೋರು. ಲಿಂಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಲಿಂಗಪ್ಪ ಅವರೇ. ಸರ್, ನಮ್ಮಲ್ಲಿ ಕರ್ನಾಟಕದಲ್ಲಿ ಹೋಲಿಸ್ಕೊಂಡ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಜಿಲ್ಲೆಯೊಳಗ ಹಗರಿಬೊಮ್ಮನಹಳ್ಳಿ ತಾಲೂಕು ಮಳೆನೇ ಇಲ್ಲ ಸರ್. ಒಟ್ಟ ಈ ಮಳೆ ಇಲ್ಲದ ಕಾರಣದ ಯಾರು ಈ ಕಡೆ ಬಂದು ತಲೆ ನೋಡೋದಿಲ್ಲ, ಯಾರು MLA ಕೂಡ ಇದನ್ನ ಗಮನದಲ್ಲಿಲ್ಲ. ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಯಾರು ಬಂದು ಈ ಕಡೆ ಬಂದು ಸರ್ವೆ ಕೂಡ ಮಾಡಿಲ್ಲ ಸರ್. ಇಲ್ಲಿಯೂ ಅಷ್ಟು ಬರಗಾಲ ನಮ್ಮ ಯಾವ್ದು ತಾಲೂಕಿನಲ್ಲಿ ಇಲ್ಲ. ನಮ್ಮ ತಾಲೂಕಿನಲ್ಲಿ ಒಟ್ಟು ಬೆಳೆನ ಬರೀ ನೀರಾವರಿ ಅಷ್ಟ ಸ್ವಲ್ಪ ಹಾಕೊಂಡಾರ ಸರ್. ಅದನ್ನ ಬಿಟ್ರೆ ಹೊರವಲದಾರರು ಯಾರು ಬಿತ್ತಿಲ್ಲ ಸರ್. ಇದುವರೆಗೆ ಬರೀ ಮಳೆ ಕಾಯ್ಕೊಂತ ಇದಾರ, ಹರಿಕೆಂತ ಇದಾರ, ಬಟ್ ಏನು ಮಾಡ್ತಾ ಇಲ್ಲ ಸರ್. ಕೃಷಿ ಅಧಿಕಾರಿಗಳು ಅಥವಾ ಕೃಷಿ ಮಂತ್ರಿಗಳಂತರೂ ಇಲ್ಲ ಬಿಡಿ, ಯಾರು ಇಲ್ಲ ಬಿಡಿ ಸರ್. ಹೇಳೋರಿಲ್ಲ ಸರ್. ಅಧಿಕಾರಿಗಳು ಯಾರನ್ನಾದ್ರೂ ಸಂಪರ್ಕ ಮಾಡಿದ್ದು ಆ ತರದ್ದೇನಾದ್ರು ಇಲ್ಲ ಸರ್. ಯಾರು ಇಲ್ಲಿ ಬರ್ತಾ ಇಲ್ಲ, ಯಾರು ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ. ಯಾರು ಸರ್ವೆ ಕೂಡ ಮಾಡ್ತಾ ಇಲ್ಲ. ಅಲ್ಲಿ ಬಂದ್ವಿ ಅಂದ್ರೆ ಸರ್, ಯಾರ DC ಅವರು ಯಾವ್ದೋ ಕೂಲಿಗೆ ಕಡೆಗೆ ಹೋದ್ರು, ಆ ಕಡೆ ಹರಪನಹಳ್ಳಿ ಕಡೆಗೆ ಹೋದ್ರು. ಇನ್ನು ಅಲರ್ಟ್ ಮಳೆ ಆಗಿದೆ ಸರ್. ಹಡಗಲಿ ನಿನ್ನೆ ಒಂದ್ ಸ್ವಲ್ಪ ಹಸಿ ಆಗಿದೆ, ಹರಪನಹಳ್ಳಿ ಒಂದ್ ಸ್ವಲ್ಪ ಹಸಿ ಆಗಿದೆ. ಆದ್ರೆ ಸುತ್ತಲಿ ತಾಲೂಕು ಆದ್ರೂ ನಮ್ಮ ತಾಲೂಕಿನಾಗ ಮಳೆ ವರ್ಷ ಕಡಿಮೆ ಸರ್. ಇಲ್ಲಿ ಯಾರು ಇಲ್ಲಿ ಯೋಚನೆ ಮಾಡ್ತಾ ಇಲ್ಲ. ತಮ್ಮ ಮುಖಾಂತರ ಆದ್ರೂ ಏನಾದ್ರೂ ಒಂದು ಇದನ್ನ ಮಾಡಂದ್ರೆ ಸರ್. ಈ ಹಗರಿಬೊಮ್ಮನಹಳ್ಳಿ ತಾಲೂಕು ಅಂತ ವರ್ಷ ಎಲ್ಲೆಲ್ಲಿ ಇಲ್ಲ ಸರ್, ಮಳೆನೇ ಇಲ್ಲ. ನಿಜ. ಎಲ್ಲ ಕಡೆ ಹಂಗೆ ಆಗಿದೆ. ಸರ್ಕಾರ ಏನಾದ್ರೂ ಬರ ಪರಿಹಾರದ ಬಗ್ಗೆ ತೀರ್ಮಾನ ಮಾಡಬೇಕು.